ಒಬ್ಬಂಟಿಯಲ್ಲ ನೀವು ಜೊತೆಗಿದ್ದೇವೆ ನಾವು. ಬದುಕಿ ಹಾಗೂ ಬದುಕಲು ಬಿಡಿ. ಬದುಕಿ ಹಾಗೂ ಬದುಕಲು ಬಿಡಿ. ಬದುಕಿ ಹಾಗೂ ಬದುಕಲು ಬಿಡಿ. ಬದುಕಿ ಹಾಗೂ ಬದುಕಲು ಬಿಡಿ. ವ್ಯಭಿಚಾರ ಬೇಡ ಸಂಸಾರ ಮಾಡು. ವ್ಯಭಿಚಾರ ಬೇಡ ಸಂಸಾರ ಮಾಡು. ವ್ಯಭಿಚಾರ ಬೇಡ ಸಂಸಾರ ಮಾಡು. ವ್ಯಭಿಚಾರ ಬೇಡ ಸಂಸಾರ ಮಾಡು. ನೆಮ್ಮದಿಯ ನಾಳೆಗಳು ನಮ್ಮದಾಗಿರಲಿ. ನೆಮ್ಮದಿಯ ನಾಳೆಗಳು ನಮ್ಮದಾಗಿರಲಿ. ನೆಮ್ಮದಿಯ ನಾಳೆಗಳು ನಮ್ಮದಾಗಿರಲಿ. ನೆಮ್ಮದಿಯ ನಾಳೆಗಳು ನಮ್ಮದಾಗಿರಲಿ. ನಮ್ಮ ಆರೋಗ್ಯವೇ ದೇಶದ ಭವಿಷ್ಯ. ನಮ್ಮ ಆರೋಗ್ಯವೇ ದೇಶದ ಭವಿಷ್ಯ. ನಮ್ಮ ಆರೋಗ್ಯವೇ ದೇಶದ ಭವಿಷ್ಯ. ನಮ್ಮ ಆರೋಗ್ಯವೇ ದೇಶದ ಭವಿಷ್ಯ. ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ. ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ. ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ. ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ. ಬದುಕುವ ಹಕ್ಕು ಮಾನವ ಹಕ್ಕು. ಬದುಕುವ ಹಕ್ಕು ಮಾನವ ಹಕ್ಕು. ಬದುಕುವ ಹಕ್ಕು ಮಾನವ ಹಕ್ಕು. ಬದುಕುವ ಹಕ್ಕು ಮಾನವ ಹಕ್ಕು. ಏಡ್ಸ್ ಮಹಾಮಾರಿ. ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಜಾಗೃತಿ. ಮೋಣಿನಗರದ ಬಸ್ ನಿಲ್ದಾಣದಲ್ಲಿ ಲೋಯಲಾ ಆರೋಗ್ಯ ಕೇಂದ್ರ ಜಾಗೀರ್ಪನ್ನೂರ್, ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ, ಲೋಯಲಾ ಶಿಕ್ಷಣ ಸಂಸ್ಥೆಗಳು ಹಾಗೂ ತಾಲೂಕು ಆಸ್ಪತ್ರೆ ಮಾನ್ವಿ ಸಂಯುಕ್ತಾಶ್ರಯದಲ್ಲಿ ಸೋಮವಾರದಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಲೋಯಲಾ ಶಿಕ್ಷಣ ಸಂಸ್ಥೆಯ ಮಕ್ಕಳು ನೃತ್ಯ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಗಮನ ಸೆಳೆದು ಏಡ್ಸ್ ಜಾಗೃತಿ ಮೂಡಿಸಿದರು. ಐಸಿಟಿಸಿ ಕೌನ್ಸಿಲರ್ ರಾಜೇಶ್ವರಿ ಮಾನ್ವಿ ಅವರು ಮತ್ತು ಸಿಸ್ಟರ್ ಲೀನಾ ಪಾಯಸ್ ಜಾಗೀರ್ಪನ್ನೂರ್ ಅವರು ಮಾತನಾಡಿ, ಪ್ರತಿಯೊಬ್ಬರಿಗೂ ಜೀವನ ನಡೆಸುವ ಹಕ್ಕು ಇದೆ. ಅದರಂತೆ ಏಡ್ಸ್ ಪೀಡಿತರಿಗೂ ಸಮಾಜದಲ್ಲಿ ಗೌರವದಿಂದ ಬದುಕುವ ಹಕ್ಕಿದೆ. ಏಡ್ಸ್ ಪೀಡಿತರ ಬಗ್ಗೆ ಜಾಗೃತಿ ಮತ್ತು ಅವರನ್ನ ಕತ್ತಲೆಯಿಂದ ಬೆಳಕಿಗೆ ತರುವ ಕಾರ್ಯ ಆಗಬೇಕು. ಸಮಾಜ ಅವರಿಗೆ ಬೆಲೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಅವರನ್ನ ತುಚ್ಛವಾಗಿ ಅಸಹ್ಯವಾಗಿ ನೋಡಬಾರದು. ಅವರು ನಮ್ಮಂತೆ ಎಂಬ ದೃಷ್ಟಿಯಿಂದ ಸಮಾನತೆ ಸಭ್ಯತೆಯಿಂದ ನಡೆದುಕೊಳ್ಳಬೇಕು ಎಂದರು. ಏಡ್ಸ್ ಅಥವಾ HIV ಜೀವನದಿಂದ ಮೃತ್ಯು ಬರುತ್ತದೆ ಎಂಬ ಭಯವನ್ನ ಯಾರು ಮೂಡಿಸಬಾರದು. ಈ ರೋಗಕ್ಕೆ ತುತ್ತಾದವರಿಗೆ ಸಮರ್ಪಕವಾಗಿ ಆರೋಗ್ಯ ತಪಾಸಣೆ ಮಾಡಿ ಸಕಾಲಕ್ಕೆ ಚಿಕಿತ್ಸೆ ನೀಡಿದರೆ ಅವರು ಸಹ ಬಹಳ ವರ್ಷಗಳ ಕಾಲ ಬದುಕಲು ಅವಕಾಶವಿದೆ. HIV ಪೀಡಿತ ರೋಗಿಗಳಿಗೆ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಸರ್ಕಾರ ಏಡ್ಸ್ ರೋಗವನ್ನ ನಿಯಂತ್ರಣ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿಯನ್ನ ವಹಿಸಿ ಅವರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಿದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. HIV ಅಂದ್ರೆ హ్యూమన్ ఇమ్యూనో వైరస్ ಅಂತ ಹೇಳ್ಬಿಟ್ಟು అధిక మోతాదు ఎరువుల వాడకం భూమి ఆరోగ్యానికి హానికరం. సగానిక ఎరువుల మోతాదు ఎంటెక్ లోని DMPP టెక్నాలజీతో ఇక భూమికి ఆరోగ్యం, రైతుకి సౌభాగ్యం. మునారా వారి ఎంటెక్. ಈ ವೈರಸ್ ನಮಗೆ ಬರಬೇಕಾದ್ರೆ 4 ರೀತಿಯಿಂದ ಬರುತ್ತೆ. ಒಂದು HIV ವ್ಯಕ್ತಿಗೆ ಚುಚ್ಚಿನಂತ ಏನಾದ್ರು ಸೂಜಿ ನಮಗೆ ಚುಚ್ಚಿದ್ರೆ ನಮಗೆ ಬರುತ್ತೆ. ಎರಡನೇದು HIV ಇರುವಂತ ವ್ಯಕ್ತಿಯಿಂದ ನಾವೇನಾದರೂ ರಕ್ತ ತಗೊಂಡ್ರೆ ಏರ್ಸ್ಕೊಂಡ್ರೆ ಎಮರ್ಜೆನ್ಸಿ ಆಪರೇಷನ್ ಟೈಮ್ನಲ್ಲಿ ಅಥವಾ ಗರ್ಭಿಣಿಯರಿದ್ದಾಗ ಏನಾದರೂ ಏರ್ಸ್ಕೊಂಡ್ರೆ ನಮಗೆ ಬರುತ್ತೆ. ಮೂರನೇದಂದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಅಂದ್ರೆ HIV ಇರುವಂತ ವ್ಯಕ್ತಿಯೊಂದಿಗೆ ಅಸುರಕ್ಷಿತವಾಗಿ ಲೈಂಗಿಕ ಸಂಪರ್ಕ ಮಾಡಿದ್ರೆ HIV ಬರುತ್ತೆ. ನಾಲ್ಕನೇದು ತಾಯಿಯಿಂದ ಮಗುಗೆ, ತಾಯಿ ಅಂದ್ರೆ ಒಬ್ಬ ಹೆಣ್ಮಗಳು ಏನಾದ್ರು ಗರ್ಭಿಣಿ ಆದ್ರೆ ಅವಳಿಂದ ಅವಳು ಹುಟ್ಟೋ ಮಗುಗೆ HIV ಬರುತ್ತೆ. ಈ ನಾಲ್ಕನ್ ಬಿಟ್ಟು ಬೇರೆ ಯಾವುದೇ ರೀತಿಯಿಂದ HIV ಬರೋದಿಲ್ಲ. ಹುಟ್ಟೋದ್ರಿಂದ ಅವ್ರ ಜೊತೆ ಕೂತು ಊಟ ಮಾಡಿದ್ರೆ, ಅವ್ರಿಗೆ ಕಚ್ಚಿರುವಂತ ಸೊಳ್ಳೆ ಏನಾದ್ರು ನಮಗ್ ಕಚ್ಚಿದ್ರೆ, ಒಂದೇ ಮನೆಯಲ್ಲೇ ವಾಸ ಮಾಡಿದ್ರೆ, ಮತ್ತೆ ಒಂದೇ ಜಾಗದಲ್ಲಿ ಮಲಗಿದ್ರೆ ಅವ್ರು ಬಳಸಿರುವಂತ ಬಟ್ಟೆಗಳನ್ನ ಸೋಪ್ಗಳನ್ನ ಬಳಸೋದ್ರಿಂದ HIV ಹರಡೋದಿಲ್ಲ. HIV ಹರಡಬೇಕಾದ್ರೆ 4 ಕಾರಣ. ಒಂದು ಸೂಜಿಯಿಂದ, ಇನ್ನೊಂದು ರಕ್ತದಿಂದ, ಇನ್ನೊಂದು ತಾಯಿಯಿಂದ ಮಗುಗೆ, ಮತ್ತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ. HIV ಇದೆ ಅಂತ ಭಯ ಪಡೋದು ಇಲ್ಲ. ಇವಾಗ ಎಲ್ಲ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ HIV ಪರೀಕ್ಷೆ ಫ್ರೀ ಆಗಿದೆ. 14 ನಮ್ಮ ಜಿಲ್ಲೆಯಲ್ಲಿ 14 ICTC ಕೇಂದ್ರಗಳಿದೆ. HIV ಬಗ್ಗೆ ರಕ್ತ ಪರೀಕ್ಷೆ ಮಾಡುವಂತ ಕೇಂದ್ರಗಳಿವು. ಆಮೇಲೆ ಕೆಲವೊಂದು ಎಲ್ಲ PSCಗಳು, ಒಂದು 7 PSCಗಳಲ್ಲೂ ಕೂಡ HIV ಕಿಟ್ಸ್ಗಳನ್ನು ನಾವು ಪರೀಕ್ಷೆಗೋಸ್ಕರ ಕೊಟ್ಟಿರ್ತೀವಿ. ಯಾರು ಯಾವಾಗ ಬೇಕಾದರೂ ಹೋಗಿ HIV ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಹಾಗೆ ಇನ್ನೊಂದಂದ್ರೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ HIV ಬಗ್ಗೆ ಬೇಕು ಅಂದ್ರೆ 1097 ಅಂತ ಫ್ರೀ ಕಾಲ್ ಇರುತ್ತೆ. 1097 ಅಲ್ಲಿ ಫೋನ್ ಮಾಡಿದ್ರೆ HIV ಬಗ್ಗೆ ಮಾಹಿತಿ ಕೊಡ್ತಾರೆ. ಇದು HIV ಬಂದಿದೆ ಅಂತ ಯಾರು ಭಯ ಪಡೋದು ಬೇಡ. ಇದರಲ್ಲಿ ART ಕೇಂದ್ರಗಳಂತಿದ್ದಾವೆ ಡಿಸ್ಟಿಕ್ಗಳಲ್ಲಿ. ಡಿಸ್ಟಿಕ್ ರಾಯಚೂರು, ಮತ್ತೆ ಸಿಂಧನೂರು, ಮತ್ತೆ ಲಿಂಗಸೂರು.
ART ಕೇಂದ್ರ, ಆ್ಯಂಟಿ ರಿಟ್ರೋವೈರಲ್ ಥೆರಪಿ ಅಂತ HIV ಪೇಷಂಟ್ಗಳಿಗೆ ಈ ಟ್ರೀಟ್ಮೆಂಟ್ ಇರುತ್ತೆ. ಈ ಪೇಷಂಟ್ಗಳು ಫ್ರೀ ಆಗಿ ಈ ಟ್ರೀಟ್ಮೆಂಟನ್ನು ಸರ್ಕಾರ ಕೊಡುತ್ತೆ. ಆಮೇಲೆ ಫ್ರೀ ಆಗಿ ತಗೊಳ್ಬಹುದು. ಅವರು ಕೂಡ ಎಲ್ಲರಂತೆ ಜೀವನ ಮಾಡ್ಬೋದು. BP ಶುಗರ್ ಇರೋ ಥರ ಯಾರು ಪೇಷಂಟ್ ಯಾವ ರೀತಿ ಜೀವನ ಮಾಡ್ತಾರೆ ಅದೇ ರೀತಿ ಈ ART ಟ್ರೀಟ್ಮೆಂಟ್ ತೊಗೊಳೋದ್ರಿಂದ HIV ಪೇಷಂಟ್ಗಳು ಕೂಡ ಟ್ರೀಟ್ಮೆಂಟ್ ತಗೊಳ್ಬೋದು. HIV ಇದೆ ಅಂತ ಯಾರು ಪೇಷಂಟ್ಗಳನ್ನು ಕೀಳರಿಮೆಯಿಂದ ನೋಡಬೇಡಿ, ಅವರನ್ನು ಪ್ರೀತಿಯಿಂದ ನೋಡಿ ಅಂತ ನಾನು ಕೇಳ್ಕೊತೀನಿ. ಯಾರಿಗಾದರೂ ಟೆಸ್ಟಿಂಗ್ ಬೇಕಿದ್ರೆ ಎಲ್ಲ ತಾಲೂಕುಗಳಲ್ಲಿ ಬಂದು ಫ್ರೀಯಾಗಿ ಟೆಸ್ಟ್ ಮಾಡಿಸ್ಕೊಳ್ಬೋದು. ಇವತ್ತಿನ ಘೋಷವಾಕ್ಯ ಏನಂದರೆ ಸರಿಯಾದ ಮಾರ್ಗದಲ್ಲಿ ಆರೋಗ್ಯ ಪಡೆಯೋದು ಅಂದರೆ ನಮ್ಮ ಹಕ್ಕು ಅಂತ ಇದು ಇಂದಿನ ಘೋಷವಾಕ್ಯ. ಧನ್ಯವಾದಗಳು. ನಮಸ್ಕಾರ. ಈ ವರ್ಷದ ಧ್ಯೇಯವಾಕ್ಯ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯು ಈ ವರ್ಷ ಹಕ್ಕುಗಳ ಹಾದಿಯನ್ನು ತೆಗೆದುಕೊಳ್ಳಿ, ನನ್ನ ಆರೋಗ್ಯ ಮತ್ತು ನನ್ನ ಹಕ್ಕು, ಈ ಕುರಿತಾಗಿ ನಮಗೆ ಧ್ಯೇಯವಾಕ್ಯವನ್ನು ನೀಡುತ್ತಾ ಇದೆ. ಇದರ ಅರ್ಥ ಏನೆಂದರೆ HIV ವಾಸಿಸುವ ಜನರು ಆರೋಗ್ಯ, ಬೆಂಬಲ ಮತ್ತು ಚಿಕಿತ್ಸೆಯನ್ನು ಪಡೆಯಲು ಅಡ್ಡಿಯಾಗುವ ಸಾಮಾಜಿಕ ಹಾಗೂ ಕಾನೂನು ಅಡೆತಡೆಗಳನ್ನು ತೆಗೆದುಹಾಕಲು ಇದು ನಮಗೆ ಕರೆ ನೀಡ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯು 2030ರ ವೇಳೆಗೆ ಏಡ್ಸ್ ಅನ್ನು ಕೊನೆಗೊಳಿಸುವ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಸಾಧಿಸುವ ಕಡೆಗೆ. ಈ ಸಂದರ್ಭದಲ್ಲಿ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸುಧೀರ್ ಬಾಬು, ರಾಜೇಶ್ ಆರ್, ಐಸಿಟಿಸಿ ಕೌನ್ಸಿಲರ್ ರಾಜೇಶ್ ಆರ್, ಆಶಾ ಮೇಲ್ವಿಚಾರಕರು ಮರಿಯಮ್ಮ, ಗೌರಮ್ಮ, ತಾಲೂಕು MTS ರಂಗಸ್ವಾಮಿ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಚಿನ್ನಿ ಬಾಬು, ಲೋಯಲಾ ಸಮಾಜ ಸೇವಾ ಕೇಂದ್ರದ ನಿರ್ದೇಶಕರಾದ ಫಾದರ್ ಡಾನ್ ಪ್ರೇಮ್ ಲೋಬೋ, ಆರೋಗ್ಯ ಕೇಂದ್ರದ ಸಿಸ್ಟರ್ ಲೀನಾ ಪಾಯಸ್, ಆರೋಗ್ಯ ಕೇಂದ್ರ ಜಾಗೀರ್ ಪನ್ನೂರ್, ICTC ಲ್ಯಾಬ್ ಟೆಕ್ನಿಷಿಯನ್ಸ್ ಗಿರೀಶ್, ನಮ್ಮ ಕ್ಲಿನಿಕ್ನ ವೈದ್ಯಾಧಿಕಾರಿ ಡಾಕ್ಟರ್ ಹವೇಶ್, ಸಿಬ್ಬಂದಿ ವರ್ಗದವರು ಹಾಗೂ ಜಾಗತಿಕವಾಗಿ 2023ರವರೆಗೆ ಪ್ರಸ್ತುತ 39.9 ಮಿಲಿಯನ್ ಜನರು HIV ವಾಸಿಸುತ್ತಿದ್ದಾರೆ ಹಾಗೂ 1.3 ಮಿಲಿಯನ್ ಹೊಸ ಸೋಂಕುಗಳು 2023ರಲ್ಲಿ ವರದಿಯಾಗಿದೆ. ಹುಟ್ಟಿನಿಂದ 14 ವರ್ಷದ ವಯಸ್ಸಿನವರೆಗೆ ಮಕ್ಕಳು 80,000 ಮಕ್ಕಳು ಮತ್ತು ಹದಿಹರೆಯದವರು HIV ವಾಸಿಸುತ್ತಾರೆ ಎಂದು ಅಂದಾಜಿಸಲಾಗಿದೆ.